ಎಲ್ಲ ಚಿಕ್ಕಬಳ್ಳಾಪುರದ ಜನತೆಗೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈಗಾಗಲೇ ನಾವು ಅರ್ಧ ವರ್ಷದ ಸಿಲೆಬಸ್ಸನ್ನು ಮುಗಿಸಿದ್ದೀವಿ. ಆ ಅರ್ಧ ವರ್ಷದ ಸಿಲೆಬಸ್ಸಿನ ಮೇಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚೇನಹಳ್ಳಿ ಭಾಗದ ಒಂದು 7 ಹೈಸ್ಕೂಲು ಮತ್ತು ಈ ಭಾಗ 20ಕ್ಕೂ ಹೆಚ್ಚು ಹೈಸ್ಕೂಲು, ಸರಿಸುಮಾರು 3,500 ಮಕ್ಕಳು, ಗೌರ್ನಮೆಂಟ್ ಸ್ಕೂಲು, ಏಡೆಡ್ ಸ್ಕೂಲ್ ಮಕ್ಕಳಿಗೆ ಟೆಸ್ಟ್ ಸೀರೀಸ್ ಅಂತ ಲಾಂಚ್ ಮಾಡ್ತಿದ್ದೀನಿ. ಈ ಟೆಸ್ಟ್ ಸೀರೀಸ್ ಹೆಸರು MLA ಪ್ರದೀಪ್ ಈಶ್ವರ್ ಟೆಸ್ಟ್ ಸೀರೀಸ್ ಅಂತ. ಸರ್, ಇದ್ರ ಉದ್ದೇಶ ಏನು? ಪ್ರತಿದಿನ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಟೆಸ್ಟ್ ಮಾಡ್ತೀವಿ. ಒಟ್ಟು ಎಷ್ಟು ಟೆಸ್ಟು? 48 ಟೆಸ್ಟ್ ಮಾಡ್ತೀವಿ. ಖಾಸಗಿಯಲ್ಲಿ ಮಾಡೋದಕ್ಕೆ ನಾನೊಂದು MLA ಆಗಿ ಖಾಸಗಿ ಶಾಲೆಯಲ್ಲಿ ಇದಿರಲ್ಲ, ಸರ್ಕಾರಿ ಶಾಲೆ ಏಡೆಡ್ ಶಾಲೆಗೆ ನನ್ನ ಅಧಿಕಾರದ ಪರಿಮಿತಿ ಇರೋದರಿಂದ ಸರ್ಕಾರಿ ಮತ್ತು ಏಡೆಡ್ ಶಾಲೆಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ. 3,500 ವಿದ್ಯಾರ್ಥಿಗಳು ಇದರಿಂದ ಬೆನಿಫಿಟ್ ಆಗ್ತಾರೆ. ನವೆಂಬರ್ 4ರಿಂದ ಹಿಡಿದು ಡಿಸೆಂಬರ್ 31ರವರೆಗೂ 48 ಟೆಸ್ಟು. ಈ ಪೇಪರ್ ರೆಡಿ ಆಗುತ್ತೆ, ಬೆಂಗಳೂರಲ್ಲಿ ಪ್ರಿಂಟ್ ಆಗುತ್ತೆ. ಪ್ರತಿ ಶಾಲೆಗೂ ಪಬ್ಲಿಕ್ ಎಕ್ಸಾಮ್ ನಡೆಸ್ದಂಗೆ ನಡೆಸ್ತೀವಿ. ಮತ್ತು ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯಲ್ಲಿ ಇವತ್ತು ಎಕ್ಸಾಮ್ ನಡೆದ್ರೆ ಆ ಪೇಪರ್ನ ಬೇರೆ ಶಾಲೆಯಲ್ಲಿ ಎವ್ಯಾಲ್ಯೂಯೇಟ್ ಮಾಡಿಸ್ತೀವಿ. 48 ಪೇಪರು. ಸೊ ಇದರಿಂದ ನನಗೊಂದು ಆಶಾಭಾವನೆ ಇದೆ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಪಾಸಿಂಗ್ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಾಗುತ್ತೆ. ಮತ್ತು ಡ್ರಾಸ್ಟಿಕ್ಕಾಗಿ ಆಗಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಕಂಪ್ಯಾರಿಟಿವ್ಲಿ ಇಂಪ್ರೂವ್ ಆಗುತ್ತೆ. ಇದನ್ನು ಲಾಂಚ್ ಮಾಡಿ ಇದರ ಏನು ಟೋಟಲ್ ಜವಾಬ್ದಾರಿ ಇದೆ ಶಾಸಕನಾಗಿ ನಾನೇ ವಹಿಸ್ತಿದ್ದೀನಿ. ನನಗೆ ನಮ್ಮ DDP ಅವರು ಮತ್ತು BE ಅವರು, ನಮ್ಮೆಲ್ಲರೂ, ನಮ್ಮ ಮತ್ತೊಬ್ಬರು ಶಿಕ್ಷಕರಾದಂಥ ನಾಗಭೂಷಣ್ ಸರ್ ಅವರು, ಎಲ್ಲ ನಮ್ಮ BEOಗಳ ಸಹಕಾರ ಇದೆ. ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ತಾವು ಈ ಟೆಸ್ಟನ್ನು ಡೈಲಿ ಬರೀಲೇಬೇಕು. ನಾನು ಪೋಷಕರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಟೆಸ್ಟ್ ಬರೀಲೇಬೇಕು. ಏನಾದರೂ ನೀವು ಜಾಸ್ತಿ ಟೆಸ್ಟ್ಗಳಿಗೆ ಆಬ್ಸೆಂಟ್ ಆದರೆ ಕೊನೆಯಲ್ಲಿ ಆಲ್ ಟಿಕೆಟ್ಗೆ ಸಮಸ್ಯೆ ಆಗ್ಬೋದು. ನಾನೆಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ, ಏಡೆಡ್ ಶಾಲೆ ಮಕ್ಕಳಿಗೆ ವಿನಂತಿಸ್ತೇನೆ, ದಯವಿಟ್ಟು ಟೆಸ್ಟ್ಗಳನ್ನ ಬರೀರಿ. ಇದು ಒಂದು ಹೊಸ ಪ್ರಯತ್ನ. ಖಂಡಿತವಾಗೂ ನನಗೆ ಭರವಸೆ ಇದೆ. ಎಲ್ಲ HMs ಭರವಸೆ ಕೊಟ್ಟಿದ್ದಾರೆ, ನಮ್ಮ DDP ಅವರು BE ಅವರು ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗೂ ಇದರಲ್ಲಿ ಯಶಸ್ವಿ ಆಗ್ತೀವಿ. ಕೊನೆ ವರ್ಷಕ್ಕಿಂತ ಈ ವರ್ಷ ಬೆಟರಾಗಿರ್ತೀವಿ ಅಂತ ನನ್ನ ಅಭಿಪ್ರಾಯ ಸರ್. 1 ವೀಕ್ ಏನಾಗುತ್ತೆ ಸರ್, ಈಗ ನೋಡಿ, ಸೋಮವಾರ ಕನ್ನಡ ಹಾಕಿದ್ದೀನಿ. ಕನ್ನಡ ಸಪೋಸ್ ಪೆರೇಚಂದ್ರ ಶಾಲೆಯಲ್ಲಿ ಇವತ್ತು ಕನ್ನಡ ಎಕ್ಸಾಮ್ ಬರೀತಾರೆ. ಆ ಪೇಪರ್ನ ಬೇರೆ ಸಪೋಸ್ ಮಂಚೇನಹಳ್ಳಿ ಶಾಲೆಗೆ ಎವ್ಯಾಲ್ಯೂಯೇಟಿಗೆ ಕಳಿಸ್ತೀವಿ. ಅಲ್ಲಿರೋ ಕನ್ನಡ ಟೀಚರ್ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಒಂದು 3-4 ದಿನದಲ್ಲಿ ಈ ಪೇಪರ್ ಮಗುಗೆ ಕೊಡ್ತೀವಿ. ಮಾಡಲೇಬೇಕು ಸರ್, ಇಲ್ಲಾಂದರೆ ಏನಾಗುತ್ತೆ, ಟೆಸ್ಟ್ಗಳನ್ನ ಸೀರಿಯಸ್ಸಾಗಿ ಮಾಡಲಿಲ್ಲ ಅಂದರೆ ಮಕ್ಕಳು ಓದಲ್ಲ. ಈ ನೆಪಕ್ಕಾದರೂ ಹೋಗ್ತಾರೆ. ಈಗ ಕೆಲವ್ರು ಹೇಳ್ಬೋದು ಸ್ಟೂಡೆಂಟ್ಸ್ ಮರ್ತೋಗಿರ್ತಾರೆ ಅಂತ. ಅಟ್ಲೀಸ್ಟ್ ಮರ್ತೋಗಿದ್ದೀವಿ ಅಂತಾದರೂ ಅವ್ರಿಗೆ ಗೊತ್ತಾಗಲಿ ಅಂತ. ಪ್ರತಿದಿನ ಸರ್ ಇದು. ಸರ್, ಈಗ ನವೆಂಬರ್ 4ರಿಂದ ಡಿಸೆಂಬರ್ 31ರವರೆಗೂ 48 ಟೆಸ್ಟು. ಇದು ಯಾವುದು ಅಂದರೆ ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಮುಗಿದೋಗಿರೋ ಸಿಲೆಬಸ್ ಮೇಲೆ. ನಾನು ಲಾಸ್ಟ್ ಇಯರ್ ಏನು ಮಾಡಿದೆ ಸರ್, ಆ ವಾರದ ಸಿಲೆಬಸ್ ಮೇಲೆ ಎಕ್ಸಾಮ್ ಇಟ್ಟೆ. ಆದರೆ ಕೆಲವು ಸ್ಕೂಲ್ಸಲ್ಲಿ ಸಿಲೆಬಸ್ ಇನ್ಕಂಪ್ಲೀಟ್ ಆಗಿಬಿಡೋದು. ಆವಾಗ ಏನಾಗೋದು ಸರ್, ನಮಗೆ ಆ ಕ್ವಶನ್ ಚೇಂಜ್ ಮಾಡಿ, ಈ ಕ್ವಶನ್ ಚೇಂಜ್ ಮಾಡಿ ಅನ್ನೋರು. ಅದಕ್ಕೆ ಈ ಸಲ ಸಿಲೆಬಸ್ ಮುಗಿದ ಮೇಲೆ ಇನ್ನು ಅರ್ಧ ಪೋರ್ಷನ್ಸ್ದು ಜನವರಿ ಫೆಬ್ರವರಿಯಲ್ಲಿ ಮಾಡ್ತೀನಿ, ಮತ್ತು ಕಂಪ್ಲೀಟಾಗಿ ಮುಗಿಯುತ್ತೆ. ಮತ್ತು ಇನ್ನೊಂದು ಇದ್ರ ಉದ್ದೇಶ ಏನಂದರೆ, ಈ ಟೆಸ್ಟ್ಗಳು ಅವರು ಕರೆಕ್ಟಾಗಿ ಬರೆದ್ರೆ ಪಾಸ್ ಆಗ್ತಾರೆ ಅನ್ನೋ ಭರವಸೆ ನನ್ನದು. ಇದಕ್ಕೇನು ಸರಿಸುಮಾರು ಪೇಪರು, ಪ್ರಿಂಟಿಂಗ್ ಕಾಸ್ಟ್ ಎಲ್ಲ ಏನಿದೆ, ಇದು ವೈಯಕ್ತಿಕವಾಗಿ ನನ್ನ ಶಾಸಕನಾಗಿ ನಾನೇ ಬರೆಸ್ತಾ ಇದ್ದೀನಿ ಸರ್. ಇಲ್ಲ ಸರ್, ನೀವು ಹೇಳಿದ್ದು ಕರೆಕ್ಟು ಸರ್. ಇದು ಕೆಲವು ಕಡೆ ಇಲ್ಲ ಸರ್, ಈಗ ಅವರು ಪಾಪ ಕಂಪ್ಯಾರಿಟಿವ್ಲಿ ನಮ್ಮ ತಾಲೂಕಲ್ಲಿ ಚೆನ್ನಾಗಿದ್ದಾರೆ ಟೀಚರ್ಸು, ಆದರೂ ಕೊರತೆ ಇದೆ. ಬಟ್ ಇದು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು ಸರ್. ನಾವೇನು ಮಾಡ್ತಿದ್ದೀವಿ, ನಮ್ಮ DDP ಅವರು BE ಅವರು ಈ ಲೆವೆಲಲ್ಲೇ ಅಡ್ಜಸ್ಟ್ ಮಾಡ್ತಿದ್ದಾರೆ. ನಾನೀಗ ಒಂದು ನಿಯೋಗ, ನಾನು ನಮ್ಮ DDP ಅವ್ರಿಗೆ ಹೇಳಿದ್ದೀನಿ, ನಾವೊಂದು ನಿಯೋಗ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರ ಹತ್ರಗೆ, CM ಸಾಹೇಬ್ರ ಹತ್ರ ಹೋಗಿ ಒಂದು ಮನವಿ ಸಲ್ಲಿಸಿ ಆದಷ್ಟು ಬೇಗ, ಯಾಕೆಂದರೆ ಸ್ಟೇಟ್ ಲೆವೆಲ್ ಡಿಸಿಷನ್ ಆಗಬೇಕು, ನಾನು ಪ್ರಯತ್ನ ಪಡ್ತೀನಿ. ಮತ್ತು ಈಗ SSLC 24 ಶಾಲೆಗೂ SSLC ಕ್ಲಾಸ್ ರೂಮ್ಗೆ CC ಕ್ಯಾಮ್ರಾ ಹಾಕ್ಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಎಕ್ಸಾಮ್ ಬರೀತಾರಲ್ಲ ಸರ್, ಇದು ಕರೆಕ್ಟಾಗಿ ಬರೀಬೇಕು ಅವರು. ಇಲ್ಲಿ ಕಾಪಿ ಹೊಡೆದು ಬಿಟ್ಟರೆ ಮತ್ತೆ ಕಷ್ಟ. ಇದು CC ಕ್ಯಾಮ್ರಾ ಫಿಕ್ಸ್ ಮಾಡ್ತಿದ್ವಿ. ನಾನು DC ಅವ್ರ ಗಮನಕ್ಕೆ, DDP ಅವ್ರ ಗಮನಕ್ಕೆ ತಂದಿದ್ದೀನಿ.
ಮಾಡಿ ಎಫೆಕ್ಟಿವ್ ಆಗಿ ಮಾಡ್ತೀವಿ ಸರ್. ಸರ್ ಇಲ್ಲಪ್ಪ, ಇದರಲ್ಲಿ ನಾವು ಹಂಗೆ ಕವರ್ ಮಾಡ್ತಿದ್ದೀವಿ ಸರ್. ಅಂದರೆ ಕ್ವಶನ್ ಆನ್ಸರ್ಗೆ ಅಲ್ಲೇ ಸ್ಪೇಸ್ ಇರುತ್ತೆ, ಮತ್ತು ಎಕ್ಸ್ಪೆಕ್ಟೆಡ್ ಮಾಡ್ತಿದ್ದೀವಿ. ಈಗ ನಾವು ಮಂಡೇ ಒಂದು ಪೇಪರ್ ಪ್ರಿಪ್ರೇಷನ್ 48 ಜನ ಟೀಚರ್ಸ್ನ ಕೂರಿಸ್ಕೊಂಡು ಪೇಪರ್ ರೆಡಿ ಮಾಡ್ತಿದ್ದೀವಿ. ಭಾಳ ಎಫೆಕ್ಟಿವ್ ಆಗಿ ಮಾಡ್ತಿದ್ದೀವಿ ಸರ್. ಡಿಸೆಂಬರ್ ಆದ ನಂತರ ಇದ್ರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಮೆಟೀರಿಯಲ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೆಟ್ ಮಾಡೋರು ನಮ್ಮ ಜಿಲ್ಲೆ ಶಿಕ್ಷಕರ ಅಥವಾ ಹೊರಗಡೆ ಜಿಲ್ಲೆ? ಇಲ್ಲ ಸರ್, ಬೇರೆಯವರು ಎಲ್ಲರೂ ಮಿಕ್ಸ್ ಮಾಡ್ತಿದ್ದೀವಿ, ಬೆಸ್ಟ್ ಟೀಚರ್ಸ್ನ. ಬಟ್ ಯಾರು ಪ್ರಿಪೇರ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದು ಪೇಪರ್ ಸೇಮ್ ಪಬ್ಲಿಕ್ ಎಕ್ಸಾಮ್ ಥರ ಇರುತ್ತೆ ಸರ್. ಇದು ಸೇಮ್ ಪಬ್ಲಿಕ್ ಎಕ್ಸಾಮ್ ಥರ. ಇಲ್ಲ ಸರ್, ಹಂಗೇನಿಲ್ಲ ಸರ್. ಪಾಪ ಅವರು ಇಲ್ಲ ಸರ್, ಕರೆಕ್ಟ್ ಇಲ್ಲ ಸರ್. ಗೆಸ್ಟ್ ಟೀಚರ್ಸು ಭಾಳ ಅವರು ಪಾಪ ಒಳ್ಳೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಾನು ನೀವು ಹೇಳಿದ್ರಿ ಪರ್ಮನೆಂಟ್ ಟೀಚರ್ಸ್ನ ಹೈರ್ ಮಾಡಬೇಕು ಅಂದರೆ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇದೆ, ಅದ್ರ ಪ್ರಕಾರ ಆಗುತ್ತೆ. ಎಲ್ಲ ಒಳ್ಳೆ ಸೇವೆ ಮಾಡ್ತಾರೆ. ಅಟ್ ದ ಎಂಡ್ ಸರ್ಕಾರಿ ಶಾಲೆ ಮಕ್ಕಳು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಸರ್. ಅಲ್ಲಿ ಏನಾಗ್ತಿದೆ ನೋಡಿ, ಫಾರ್ ಎಕ್ಸಾಂಪಲ್ಲು ಪೋಷಟ್ಟಹಳ್ಳಿ ವಿಚಾರ ಹೇಳ್ತೀನಿ. ಪೋಷಟ್ಟಹಳ್ಳಿ ಟೀಚರ್ನ ಅಲ್ಲವ್ರಿಗೆ ವರ್ಕ್ಲೋಡ್ ಕಡಿಮೆ ಇದೆ. ಅಡಗಲ್ಗೆ ಡೆಪ್ಟೇಷನ್ ಹಾಕಿದ್ರೆ ಪೋಷಟ್ಟಹಳ್ಳಿಯಿಂದ ಒಂದು 100 ಜನ ಬಂದು ಇಲ್ಲ ನಾವು ಟೀಚರ್ಸ್ನ ಯಾವುದೇ ಕಾರಣಕ್ಕೆ ಕಳಿಸಲ್ಲ ಅಂತಾರೆ. ಸ್ಥಳೀಯವಾಗಿ ಪ್ರೆಷರು. ಅಡಗಲ್ ಶಾಲೆಯವರು ನಮಗೆ ಕಳಿಸಿ ಅಂತಾರೆ. ಈಗ ಇಲ್ಲಿ ಏನಾಗುತ್ತೆ, ನಾವು ಪಬ್ಲಿಕ್ ಒಪಿನಿಯನ್ಗೂ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಆದರೆ ಈಗ ಅನಿವಾರ್ಯ ನಾವು ಆ ಟೀಚರ್ಸ್ನಲ್ಲಿ ಕಳಿಸ್ಲೇಬೇಕು. ಈಗ ಸ್ಥಳೀಯರು ಬಂದು ನಾವು ಯಾವುದೇ ಕಾರಣಕ್ಕೆ ನಮ್ಮ ಟೀಚರ್ನ ಕಳಿಸಲ್ಲ, ನಾವು ಗಲಾಟೆ ಮಾಡ್ತೀವಿ ಅಂದಾಗ ಆ ಒತ್ತಡಕ್ಕೆ ಒಂದು 2-3 ದಿನ ಮಣಿಬೇಕಾಗುತ್ತೆ ನಾವು. ಏಕಾಏಕಿ ಇಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ಅಂತ. ಬಟ್ ಆದರೂ ಕ್ರಮ ತೊಗೊತಿದ್ವಿ. ವಿ ಆರ್ ಬೆಟರ್ ಸರ್. ನಮ್ಮ ತಾಲೂಕು ಬೆಟರ್ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನಷ್ಟು ಪರ್ಫೆಕ್ಷನ್ ಕಡೆ ನಾವು ಟ್ರೈ ಮಾಡ್ತೀವಿ. ಈಗಾಗಲೇ ಶಿಕ್ಷಣಕ್ಕೆ ಅಂಗನವಾಡಿಗಳಿಗೆ ಎಲ್ಲ ಬಂದಿದ್ದೀವಿ. ಏನಾಗುತ್ತೆ, ಒಂದು ಫಂಡ್ ತಂದಾಗ ಅದು ಟೆಂಡ್ರಿಗೆ ಹೋಗಿ ಬರೋಕ್ಕೆ ಒಂದು 6ರಿಂದ 8 ತಿಂಗಳಾಗೋಗುತ್ತೆ. ಈಗೆಲ್ಲ ಬದಲಾವಣೆ ನೀವು ಸ್ಲೋಲಿ ನೋಡ್ತೀರಾ ಸರ್. ಇದು ನಾನು ಆ್ಯಸ್ ಎ ಚೇಂಜ್. ಶಾಲೆ ಅಂದರೆ ಬರೀ ಕೊಠಡಿ ಅಲ್ಲ, ಬರೀ ಟಾಯ್ಲೆಟ್ ಅಲ್ಲ, ಬರೀ ಬಿಲ್ಡಿಂಗ್ ಅಲ್ಲ, ಆ ಬಿಲ್ಡಿಂಗಲ್ಲಿ ಕೂತ್ಕೊಂಡು ಕಲಿಯೋ ಮಕ್ಕಳ ಭವಿಷ್ಯ ಅಂತ ಇದೆಲ್ಲ ಪ್ರಯತ್ನ ಪಡ್ತಿದ್ದೀನಿ. ಇದು ಭಾಳ 1 ತಿಂಗಳಿಂದ ಹೋಮ್ವರ್ಕ್ ಮಾಡ್ಕೊಂಡಿದ್ದೀವಿ, ನಾವು ಮಾಡಿದ್ದೀವಿ. ನನಗೆ ನಂಬಿಕೆ ಇದೆ. ದಯವಿಟ್ಟು ಮತ್ತೆ ಡಿಸ್ಟಿಕ್ ರಿಸಲ್ಟ್ನ ನನಗೆ ಕಂಪೇರ್ ಮಾಡಬೇಡಿ. ಚಿಕ್ಕಬಳ್ಳಾಪುರ ತಾಲೂಕು ಪೊಸಿಷನ್ ಲಾಸ್ಟ್ ಇಯರ್ ಏನು, ಈ ವರ್ಷ ಏನು ಅಷ್ಟೇ ನೋಡಿ. ಜಿಲ್ಲೆ ಫಲಿತಾಂಶ ಕುಸಿತ ಆದರೆ ಅದಕ್ಕೆ ಪ್ರದೀಪ್ ಈಶ್ವರ್ ಕಾರಣ ಆಗೋಕ್ಕಾಗಲ್ಲ. ನಾನು ಚಿಕ್ಕಬಳ್ಳಾಪುರಕ್ಕೆ MLA, ಡಿಸ್ಟಿಕ್ಗಲ್ಲ. ಅದಕ್ಕೆ ದಯವಿಟ್ಟು ಚಿಕ್ಕಬಳ್ಳಾಪುರ ತಾಲೂಕು ಪರ್ಫಾರ್ಮೆನ್ಸ್ ಲಾಸ್ಟ್ ಇಯರ್ ಏನಿದೆ, ಈ ವರ್ಷ ಏನಿದೆ, ಆ ಡಿಫ್ರೆನ್ಸ್ನ ನೋಡಿ SSLC ರಿಸಲ್ಟ್ ಬಂದಾಗ ದಯವಿಟ್ಟು ಪ್ರಶ್ನೆ ಕೇಳಿ. ಸರ್ ಇದು ಏನು ಆಗುತ್ತೆ ಅಂತ ಹೇಳ್ತೀನಿ ಸರ್. ಈಗ ತಾಲೂಕಿಗೆ ನಾನು MLA, BE ಅವರು ನನ್ನ ಮಾತು ಕೇಳ್ತಾರೆ. ಮತ್ತು ಇದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಪ್ರತಿದಿನ ಫಾಲೋ ಅಪ್ ಮಾಡಬೇಕು. ಈಗ ನಮ್ಮ ನಾಗಭೂಷಣ್ ಸರ್ಗೆ ಜವಾಬ್ದಾರಿ ಹಾಕಿದ್ದೀನಿ. ಪ್ರತಿದಿನ ಸ್ಕೂಲಿಗೆ ವಿಸಿಟ್, ಒಂದು 5-6 ಜನ ರಿಟೈರ್ಡ್ ಟೀಚರ್ಸ್ನ ವಿಸಿಟ್ ಹಾಕಿಸ್ತೀನಿ. ಈ ಪೇಪರ್ ಚೆಕಪ್ ಮಾಡಿಸ್ತೀನಿ. ಮತ್ತು ನಾನು ಇದಕ್ಕೊಂದು 15 ಲಕ್ಷ ಬರೀ ಪೇಪರ್ ಪ್ರಿಂಟಿಂಗ್ ಕಾಸ್ಟಿಗೆ ಖರ್ಚು ಮಾಡ್ತೀನಿ. ಇದು ಡಿಸ್ಟಿಕ್ಕೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದರೆ 1 ಕೋಟಿ ರೂಪಾಯಿ ಬೇಕು. ನಾನು ಎಲ್ಲಿಂದ ತರಲಿ ಸರ್? ಆವಾಗ ಏನಾಗ್ಬಿಡುತ್ತೆ, ಡಿಸ್ಟಿಕ್ಕೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ರಿಸೋರ್ಸಸ್ ಸಮಸ್ಯೆ ಆಗಿ ಮತ್ತು ನಂಬರ್ ಆಫ್ ಟೆಸ್ಟ್ ಕಡಿಮೆ ಮಾಡಬೇಕಾಗುತ್ತೆ. ಅದಕ್ಕೆ ನನ್ನ ತಾಲೂಕದೇನಿದೆ ಅದು ನಾನು ನೋಡ್ಕೊತಾ ಇದ್ದೀನಿ ಸರ್. ಇದು ಪ್ರಾರಂಭದಲ್ಲಿ ತಾಲೂಕಿಗೆ ಸೀಮಿತ, ಮತ್ತು ಎಲ್ಲ HMಸು ಮಾಡ್ತೀವಿ ಅಂದಿದ್ದಾರೆ. ಈಗ ನೋಡಿ, ತಾವು ಹೇಳಿದ್ದೀರಾ DMF ಫಂಡ್ ಇದೆ, ಇದಿದೆ ಸರ್. ಕೆಲವು ಏನಾಗುತ್ತೆ ಅಂದರೆ, ಈಗ ಸಪೋಸ್ ಈಗ ತಾವು ಒಂದು ಫಂಡ್ ಪ್ರಸ್ತಾಪ ಮಾಡಿದ್ರಿ, ಅದನ್ನು ಮೀಟಿಂಗಲ್ಲಿಟ್ಟು ಚರ್ಚೆಗಿಟ್ಟು ಸರ್ಕಾರಕ್ಕೆ ಅದನ್ನು ಪ್ರಪೋಸಲ್ ಕಳಿಸೋ ಅಷ್ಟಿಗೆ SSLC ಎಕ್ಸಾಮ್ ಆಗೋಗಿರುತ್ತೆ. ಅದಕ್ಕೆ ನೀವು ಹೇಳಿರೋ ಫಂಡನ್ನು ನೆಕ್ಸ್ಟ್ ಇಯರ್ಗೆ ಬಳಸ್ತೀವಿ. ಬಟ್ ಈಗ ಸಡನ್ನಾಗಿ ಇಂಪ್ಲಿಮೆಂಟ್ ಆಗಬೇಕು ಅಂದರೆ, ಬಟ್ ನೀವು ಹೇಳಿದ್ದು ಕರೆಕ್ಟ್ ಇದೆ ಸರ್. ಅದು ಪ್ರಾವಿಷನ್ ಇದೆಯಾ ಇಲ್ವಾ ಕಾನೂನಲ್ಲಿ ಅಷ್ಟು ಮಟ್ಟಿಗೆ, ಮತ್ತು ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದು, ಅದಕ್ಕೆ ಟೈಮ್ ತೊಗೊಳ್ಳೋದು, ಪ್ರೋಸ್ ಆ್ಯಂಡ್ ಕನ್ಸು ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಸರ್. ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ಅಲ್ವಾ? ನಾನು ಸಾಹೇಬ್ರ ಗಮನಕ್ಕೆ ತರ್ತೀನಿ, ಮುಂದಿನ ವರ್ಷ ಮಾಡ್ತೀನಿ ಸರ್. ಅದು ಸರ್, ಈಗ ನಾನು ಪ್ರತಿಯೊಂದು ನಾನು ತಾಲೂಕು ಮಟ್ಟದಲ್ಲಿ ಮಾಡಿದ್ಮೇಲೆ ನಾಳೆ ಇದು ನಾನು ಮಿನಿಸ್ಟರ್ ಸಾಹೇಬ್ರಿಗೂ ಹೇಳಿದೆ ಸರ್, ಇದು ನಾನು ತಾಲೂಕು ಮಟ್ಟದಲ್ಲಿ ಮಾಡ್ತೀನಿ ಸರ್. ಪ್ರೋಸ್ ಆ್ಯಂಡ್ ಕನ್ಸ್ ನೋಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಡಿಸ್ಟಿಕ್ಕೆಲ್ಲ ಮಾಡೋಣ. ಒಂದೇ ಸಲ ಡಿಸ್ಟಿಕ್ ಕೈ ಹಾಕಿ ಏನಾದರೂ ಫೇಲ್ಯೂರ್ ಆಗಿಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಬಟ್ ಇದು ತುಂಬ ಕಷ್ಟ ಇದೆ ಸರ್, ಅಷ್ಟು ಸುಲಭ ಇಲ್ಲ. ಈಗ ನೋಡ್ಕೊಳ್ಳಿ, 3.5 ಗೌರ್ಮೆಂಟ್ ಏಡೆಡ್ಡು 3,500 ಪ್ಲಸ್ ಆ ಕಡೆ 400 ಜನ ಮಂಚನಹಳ್ಳಿ 4,000 ಮಕ್ಕಳಿದ್ದಾರೆ ತಾಲೂಕಲ್ಲಿ, ಪ್ರೈವೇಟ್ ಸ್ಕೂಲ್ ಮಕ್ಕಳನ್ನ ಬಿಟ್ಟು. ಇದು ಗೌರ್ಮೆಂಟ್ ಏಡೆಡ್ ಮಕ್ಕಳಿಗೆ ಮಾತ್ರ ನಾವು ಮಾಡ್ತಾಯಿದ್ದೀವಿ. ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಅದು ಅವ್ರಿಗೆ ಬಿಟ್ಟಿದ್ದು ಸರ್.